ನಾಗಮಂಗಲದ ಗಲಭೆ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ನಾಗಮಂಗಲಕ್ಕೆ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ತಂಡ ಭೇಟಿ ಕೊಟ್ಟಿದೆ. ನಮ್ಮ ಜೊತೆ ಮಾಜಿ ಸಚಿವರಾದಂಥ ನಾರಾಯಣಗೌಡರು ಇದ್ದಾರೆ, ನೇರವಾಗಿ ಮಾತಾಡ್ಸೋಣ. ಸರ್, ಇವತ್ತು ಭೇಟಿ ಕೊಟ್ಟಿದ್ದೀರಾ, ಪರಿಶೀಲನೆ ನಡೆಸ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್ ಈ ಒಂದು ಘಟನೆ ಬಗ್ಗೆ? ಟೋಟಲಿ ಫೇಲ್ ಓವರ್ ಸರ್ಕಾರ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಇಂಟೆಲಿಜೆನ್ಸಿ ಇನ್ನು ಅಮ್ಕಿದ್ದಾರೆ. ಗೊತ್ತಿತ್ತು ಇಂಟೆಲಿಜೆನ್ಸಿ, ಮಾಮೂಲಿ ಆರ್ಡಿನರಿ ಪೀಪಲ್ ಗೊತ್ತಿತ್ತು. ಅದನ್ನು ಇಂಟೆಲಿಜೆನ್ಸಿಯನ್ನು ಇವರು ಜೀರೋ ಮಾಡಿ ಸರ್ಕಾರ ಅಡ್ವಾಂಟೇಜನ್ನು ತಗೊಳ್ಳೋದಕ್ಕೆ, ಯಾಕೆಂತ ಹೇಳಿದ್ರೆ ಕಳೆದ ಚುನಾವಣೆಯಲ್ಲಿ ಇವ್ರಿಗೆ ಬಹುಮತ ಸಿಕ್ಕಿಲ್ಲ, ಆ ಕುಟ್ಟನ್ನ ತೀರ್ಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದಾರೆ. ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ಘಟನೆ ಕಾರಣ. ಹೌದು ರೇ, ಇಲ್ಲ ಅಂತ ಹೇಳಿದ್ರೆ ಯಾವತ್ತು ನಡೆದಿತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ? ಹಿಂದೂ ಮುಸ್ಲಿಂ ಯಾವಾಗ್ಲೂ ದೊಡ್ಡ ಗಲಾಟೆ ಮಾಡ್ಕೊಂಡು ಚಿಕ್ಕಾಗಿ ಎಲ್ಲಾ ಕಡೆ ಇರುತ್ತೆ. ಹಿಂದೂ ಮುಸ್ಲಿಂ ಯಾವಾಗ ದೊಡ್ಡ ಗಲಾಟೆ ಮಾಡ್ಕೊಂಡಿದ್ರು? ಉದ್ದೇಶ ಏನು ಸರ್ ಅದು? ಉದ್ದೇಶ ಅಂದ್ರೆ ಸರ್ಕಾರನೇ. ಯಾಕೆಂದ್ರೆ ಹಿಂದೂ ತರ ಇವ್ರಿಗೆ ಭಯ ಹುಟ್ಟಿಸ್ಬೇಕು, ಹಿಂದೂಗಳನ್ನ ಭಯ ಹುಟ್ಟು, ಯಾಕೆಂದ್ರೆ ಹಿಂದೂ ಓಟ್ ಬಿದ್ದಿಲ್ಲ ಅನ್ನೋದು ಅವ್ರ ಭಾವನೆಗೆ ಹೋಗಿದೆ ಈ ಸಾರಿ. ಸರ್, ಇಲ್ಲಿ ಭೇಟಿ ಕೊಟ್ಟಿದ್ರಿ, ದೊಡ್ಡ ಅನಾಹುತ ಸರ್ ಇದು, ದುರಂತ. ಆದ್ರೆ ರಾಜ್ಯ ಸರ್ಕಾರ ಹೇಳುವಂಥದ್ದು ಒಂದು ಸಣ್ಣ ಘಟನೆ. ಗೃಹ ಸಚಿವರೇ ಕೂಡ ಹೇಳ್ತಾ ಇದ್ದಾರೆ, ಸರ್ಕಾರವು ಕೂಡ ಒಂದ್ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದೆಯಾ ಅಂತ. ಆಕಸ್ಮಿಕವಾದ ಘಟನೆ. ಹೌದು, ಅವರು ಹೇಳಲೇಬೇಕಾಗ್ತದೆ ಹೋಮ್ ಮಿನಿಸ್ಟ್ರು. ಯಾಕೆಂದ್ರೆ ಅವರೇ ನೀಡಿರೋ ಅಂತ ಕುಮ್ಮಕ್ಕಿದು ಸರ್ಕಾರಕ್ಕೆ ಗೊತ್ತಿತ್ತು. ಈಗ ಬೇರೆ ಬೇರೆ ಕಡೆ ಗಣಪತಿ ಉತ್ಸವ ಅಂತ ಹೇಳಿದ್ರೆ ಇದು ಪರಂಪರೆ ನಡೆದುಕೊಂಡ್ ಬಂದಿರೋದು, ಫಸ್ಟ್ ಟೈಮ್ ಏನಲ್ಲ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರೆ ತಾವು ನೋಡ್ತಾ ಇದ್ದೀರಿ, ಇಡೀ ಭಾರತದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಗಣಪತಿಯನ್ನ ಕೂರಿಸೋದು ಇದೆ. ಗಣಪತಿ ಬಗ್ಗೆ ಅವ್ರಿಗೂ ಗೌರವ ಇದೆ. ಇದನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಇಲ್ಲಿ ನಿಮಗೆ ತೋರಿಸ್ತೀವಿ ಎವಿಡೆನ್ಸ್ ಏನಿದೆ. ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲಿ ನಿಂತ್ಕೊಂಡು ಈಗ ಹಿಂದೂ ಗಣಪತಿ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಇದು ಸಕ್ಸಸ್ ಆಗಬಾರ್ದು, ಭಯದ ವಾತಾವರಣ. ಇವರೇನು ತಿಳ್ಕೊಂಡಿದ್ದಾರೆ, ಬಿಜೆಪಿ ಇದು ಅಂತೇಳಿ. ಬಿಜೆಪಿ ಅಲ್ಲ, ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ಗಣಪತಿ ಉತ್ಸವನ ಇದು ಪರಂಪರೆ ನಡೆಸ್ಕೊಂಡ್ ಬಂದಿರುವಂಥದ್ದು. ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸಗಳನ್ನ ಈ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ಕುಮ್ಮಕ್ಕು ಅಂತ ಹೇಳಿಕ್ ಬಯಸೋ. ಇಷ್ಟೊಂದು ನೋಡಿ ದೊಡ್ಡದಲ್ಲಿ ಸುಟ್ಟೋಗಿದೆ ಅಂದ್ರೆ ಇವ್ರು ಹಿಂದೂ ಕಾರ್ಯಕರ್ತರು ಹಾಕ್ರಿ ಬೆಂಕಿನ. ಪೆಟ್ರೋಲ್ ಬಾಂಬ್ ಹೆಂಗ್ ತಯಾರಾಯ್ತು? 5 ನಿಮಿಷದಲ್ಲಿ ತಯಾರಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದ್ರಲ್ಲಿ ರಾಜಕಾರಣವನ್ನ ಮಾಡಬಾರ್ದು, ಬಿಜೆಪಿ ಹಾಗೂ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಆರೋಪ. ಜೆಡಿಎಸ್ ಬಿಜೆಪಿಯನ್ನ ಮೂಲೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಈ ಸರ್ಕಾರ. ಇದು ಸಾಧ್ಯ ಇಲ್ಲ. ಅವ್ರಿಗೇನೆ ಉಲ್ಟಾ ಈ ತಿರುಕೊಳ್ಳುತ್ತೆ, ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇದು ಬರುವಂತ ದಿನಗಳು. ಯಾಕೆಂದ್ರೆ ಹಿಂದೂಗಳಿಗೆ ಸೇಫ್ಟಿ ಇಲ್ಲ, ಹಿಂದೂಗಳು ಎಲ್ಲೂ ಹೋಗಕ್ಕಾಗಲ್ಲ, ಭಯದ ವಾತಾವರಣ ಹುಟ್ಟಾಕ್ಬೇಕು. ಈ ಪ್ರಕರಣದಲ್ಲಿ ಸರ್ ಹತ್ಯಾರ ಎಲ್ಲಿ ಬಂದು, ಇವ್ರ ಹತ್ಯಾರಗಳು ಎಲ್ಲಿ ಬಂದು? ಸಾಧ್ಯನಾ? ಆಯುಧಗಳೆಲ್ಲ ಯಾವ ರೀತಿ, ಪೆಟ್ರೋಲ್ ಬಾಂಬ್ ಎಲ್ಲ ಯಾಕೆ ಬಂತು? ಸರ್ಕಾರದ ಕುಮ್ಮಕ್ಕಿಲ್ದೇನೆ ಬರಲಿಕ್ಕೆ ಸಾಧ್ಯನಾ ಅಂತ ಹೇಳಿಕ್ ಬಯಸ್ತದೆ. ಇದರಲ್ಲಿ ಅಮಾಯಕರು ಕೂಡ ಬಲಿಯಾಗ್ತಾ ಇದ್ದಾರೆ ಸರ್, ಅವ್ರನ್ನು ಕೂಡ ಬಂಧನ ಮಾಡಲಾಗಿದೆ ಅಂತ. ಅಮಾಯಕರು ನಿಜವಾಗ್ಲೂ ಅಮಾಯಕರನ್ನೇ ಬಂಧನ ಮಾಡಿರೋದು. ಇನ್ವಾಲ್ವ್ ಆಗಿರೋರ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾರನ್ನೂ ಮಾಡಿಲ್ಲ. ಅದಕ್ಕೆ ನಾವು ತನಿಖೆ ಮಾಡುವಂತ ಕೆಲಸಗಳನ್ನು ಮಾಡೋಣ. ಇದಿಷ್ಟು ಮಾಜಿ ಸಚಿವರಾದಂತಹ ನಾರಾಯಣಗೌಡರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರೇಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.